उसाला योग्य दर जाहीर करण्याच्या मागणीसाठी शेतकरी करत असलेल्या आंदोलनाच्या 8व्या दिवशी श्री बसवजय मृत्युंजय स्वामीजींनी गुरुवारी शेतकऱ्यांना भेट देऊन त्यांना पाठिंबा आणि साथ दिली। बेळगाव जिल्ह्यातील मुडलगी तालुक्यातील गुरलापूर क्रॉस येथे सुरू असलेल्या शेतकऱ्यांच्या आंदोलनात सहभागी होत स्वामीजी म्हणाले की प्रत्येक टन उसाला 3500 रुपये हमीदर देण्यात यावा अशी शेतकऱ्यांची मागणी योग्य आहे। सरकारने शेतकऱ्यांच्या मागण्यांची तात्काळ पूर्तता करावी अशी त्यांनी मागणी केली। ಸಲುವಾಗಿ 12ನೇ ಶತಮಾನದೊಳಗ ಬಸವಣ್ಣ ಪ್ರಯತ್ನ ಮಾಡಿದ್ದ ನಾ ಮಠದೊಳಗೆ ಇರಂಗಿಲ್ಲ ಅನ್ನದಾತರ ಜೊತೆ ಇರ್ತೀನಿ ಅಂತ 3 ಗಂಟೆಗೆ ನಸಿಕ್ನಾಗ ಕುಂಡ್ರಕ್ ಆಗ್ತಾ ಇಲ್ಲ ಕಾಗಿನೆಲೆ ಹೋಗೋದಿನಿ ಮತ್ತೆ ಸಾಯಂಕಾಲ ಲೇಟ್ ಆಗ್ತದ ನಾ ಬಂದು ಅವ್ರ ಜೊತೆ ಭಾವನೆ ಹಂಚಿಕೊಂಡು ಇನ್ನೊಮ್ಮೆ ನಾನು ಬೆಂಬಲ ಕೊಟ್ಟು ಹೋಗ್ತೀನಿ ಅಂತ ಅಭಿಮಾನದಿಂದ ಬಂದಾರಲ್ಲ ಜೋರಾದ ಚಪ್ಪಾಳೆ ಹೊಡಿ ಏನು ಮಾತಾಡಿರ್ತೀವಿ ಅದನ್ನ ಹಾಕ್ರಿ ದಯವಿಟ್ಟು। ಯಾಕಂದ್ರೆ ನಮ್ಮ ಚುನಪ್ಪ ಪೂಜಾರಿ ನೀನೇನು ಮಾತಾಡ್ಯಾರಂತಂದ್ರ ನೀವೆಲ್ಲ ರೈತರು ಬಂದೂಕ್ ತಗೊಂಡು ಬರ್ರಿಪ್ಪ ಅಂತ ಹೇಳಿದ್ರು। ಬಂದೂಕ್ ಅಂದ್ರೆ ಈ ಪೊಲೀಸರ ತೆಗಿರ್ದ ಆ ಬಂದೂಕ್ ಅಲ್ಲ, ಈ ಬಂದೂಕ್ ಅಂತ ಹೇಳಿ ನಾವು ಪುಣ್ಯಾತ್ಮ ಅಂದ್ರ ರೈತರಿಗೆ ಬಂದೂಕ್ ಯಾವ್ದಂದ್ರ ಟವಲ್, ಈ ಬಂದೂಕ್ ತಗೊಂಡು ಬಾ ಅಂದಾನ ಅದನ್ನ ಮೀಡಿಯಾದಾಗ ಪ್ರಚೋದನಕಾರಿ ಹೇಳಿಕೆ ಅಂತ ಬರ್ಲಿಕ್ಕತ್ತದ। ಪ್ರಚೋದನೆ ಇತ್ತಮ್ಮ, ನೀ ಯಾವ ಮಾಧ್ಯಮದಾಗ ಹಾಕ್ಯಾರ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಪ್ರಚೋದನೆ ಎಲ್ಲ ಇದಕ್ಕ ರೈತನ ಬಂದೂಕ್ ಅಂತ ಕರೀತಾರ, ಗೊತ್ತಿಲ್ಲ ಅಂದ್ರೆ ಒಂದು ಹಳ್ಯಾಗ ಚಂದ ಬರೆದು ಕೊಡ್ತೀನಿ ಹಾಯ್ಯಾಗ ಕುಂತು ಓದಪ್ಪ। ಪ್ರಮಾಣದೊಳಗೆ ಚರ್ಚೆ ನಡೆದ ಶಿವಾನಂದ ಪಾಟೀಲ್ 2-3 ತಾಸದೊಳಗೆ ನಿಮ್ಮ ವೇದಿಕೆಗೆ ಬರ್ತಾರ। ಯಾರಿಂದ? ಗುರ್ಲಾಪುರ ನಿಮ್ಮ ಶಕ್ತಿಯಿಂದ ಗಟ್ಟಿದ್ರ ದೇವರ ಬೆಟ್ಟ ಹಾಕನಂತ ಹೆಂಗ್ ಹೇಳ್ತಾರಲ್ಲ, ನಿಮ್ಮ ಗಟ್ಟಿತನಕ ಸರ್ಕಾರ ಸ್ಪಂದನೆ ಮಾಡ್ಲಿಕ್ಕೆ राजशेखर हिरेमठ, KMM मराठी, बेळगाव।